ಜಿಕೆಎಲ್ಕೆ ಚಾನಲ್ಗೆ ಸ್ವಾಗತ. ಒಂದು ದೇಹದಲ್ಲಿರುವ ವಿಷ ಆಮ್ಲವನ್ನು ಯಾವುದು ತೆಗೆದುಹಾಕುತ್ತದೆ? ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ರಾಗಿ, ಆಪ್ಷನ್ ಸಿ ಗೋಧಿ, ಆಪ್ಷನ್ ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಗಿ. 2. ಹೊಟ್ಟೆಯಲ್ಲಿರುವ ಮಗುವಿನ ಮೆದುಳಿನ ಜೀವಕೋಶಗಳಿಗೆ ಯಾವುದು ಒಳ್ಳೆಯದು? ಆಪ್ಷನ್ ಎ ಹೆಸರು ಕಾಳು, ಆಪ್ಷನ್ ಬಿ ತೊಗರಿ ಬೇಳೆ, ಆಪ್ಷನ್ ಸಿ ಉದ್ದಿನ ಬೇಳೆ, ಆಪ್ಷನ್ ಡಿ ಹೆಸರು ಬೇಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಸರು ಬೇಳೆ. 3. ದೇಹದಲ್ಲಿ ಪಿತ್ತ ಪ್ರಕೃತಿ ಇರುವವರು ಯಾವ ತರಕಾರಿಗಳನ್ನು ಸೇವಿಸುವುದು ಒಳ್ಳೆಯದು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಸೌತೆಕಾಯಿ, ಆಪ್ಷನ್ ಸಿ ಸಿಹಿ ಗೆಣಸು, ಆಪ್ಷನ್ ಡಿ ಬಟಾಣಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 4. G20 2023 ಶೃಂಗಸಭೆಯ ಉದ್ದೇಶ ಏನು? ಆಪ್ಷನ್ ಎ ಪೀಪಲ್ ಪ್ಲಾನೆಟ್ ಪ್ರಾಸ್ಪರಿಟಿ, ಆಪ್ಷನ್ ಬಿ ರಿಕವರ್ ಟುಗೆದರ್ ರಿಕವರ್ ಸ್ಟ್ರಾಂಗ್, ಆಪ್ಷನ್ ಸಿ ವಸುದೈವ ಕುಟುಂಬಕಂ, ಆಪ್ಷನ್ ಡಿ ಗ್ಲೋಬಲ್ ಎಕಾನಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಸುದೈವ ಕುಟುಂಬಕಂ. 5. ಆಯುರ್ವೇದ ಎಂದರೇನು? ಆಪ್ಷನ್ ಎ ನಾಟಿ ಔಷಧಿ, ಆಪ್ಷನ್ ಬಿ ಆಯಸ್ಸು, ಆಪ್ಷನ್ ಸಿ ಜ್ಞಾನ, ಆಪ್ಷನ್ ಡಿ ಜೀವಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಜ್ಞಾನ. 6. ಪಿತ್ತ ಪ್ರಕೃತಿ ಇರುವವರು ಯಾವುದನ್ನು ಕಡಿಮೆ ಬಳಸುವುದು ಒಳ್ಳೆಯದು? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಹಸಿಮೆಣಸಿನಕಾಯಿ, ಆಪ್ಷನ್ ಡಿ ಟೊಮೆಟೊ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 7. ಭಾರತದ ಅತ್ಯಂತ ವಿಶಾಲವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಬ್ರಹ್ಮಪುತ್ರ.
ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮಪುತ್ರ. 8. ಪುರುಷರ ಒಂದು ಸಣ್ಣ ಕೆಲಸ ಅವರ ಮುಖದ ಕಾಂತಿ ಹೆಚ್ಚುವಂತೆ ಮಾಡುತ್ತದೆ. ಆಪ್ಷನ್ ಎ ಮೀಸೆ ಗಡ್ಡ ಹೆಚ್ಚು ಬೆಳೆಸಿರುವುದು. ಆಪ್ಷನ್ ಬಿ ಕಡಲೆ ಹಿಟ್ಟು ಹಚ್ಚುವುದು. ಆಪ್ಷನ್ ಸಿ ಮೀನು ಸೇವನೆ. ಆಪ್ಷನ್ ಡಿ ಎಣ್ಣೆ ಸ್ನಾನ. ಸರಿಯಾದ ಉತ್ತರ ಮೀಸೆ ಗಡ್ಡ ಬೆಳೆಸಿರುವುದು. 9. ಪ್ರತಿದಿನ ವೀರ್ಯ ಹೊರಹಾಕುವುದರಿಂದ ಏನಾಗುತ್ತದೆ. ಆಪ್ಷನ್ ಎ ಕ್ಯಾನ್ಸರ್ ಬರುವುದಿಲ್ಲ. ಆಪ್ಷನ್ ಬಿ ಒತ್ತಡ ನಿವಾರಣೆ. ಆಪ್ಷನ್ ಸಿ ಸಂತೋಷ ಹೆಚ್ಚುತ್ತದೆ. ಆಪ್ಷನ್ ಡಿ ದೇಹದ 8 ಭಾಗಗಳು ಸಕ್ರಿಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 10. ಬಿಸಿ ಮಾಡಿದಾಗ ಯಾವ ವಸ್ತು ಗಟ್ಟಿಯಾಗುತ್ತದೆ. ಆಪ್ಷನ್ ಎ ಮಾಂಸ. ಆಪ್ಷನ್ ಬಿ ಗೆಣಸು. ಆಪ್ಷನ್ ಸಿ ಮೊಟ್ಟೆ. ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.